ನಮಸ್ಕಾರ ವೀಕ್ಷಕರು, ಗೃಹಲಕ್ಷ್ಮಿ ಯೋಜನೆಯಿಂದ 1,78,000 ಫಲಾನುಭವಿಗಳನ್ನ ಈಗಾಗಲೇ ತೆಗೆದುಹಾಕಿದ್ದಾರೆ. ಸೊ ಇನ್ನೂ ಕೂಡ ತೆಗೆದುಹಾಕ್ತಾ ಇದ್ದಾರೆ. ಅದರಲ್ಲಿ ನಿಮ್ದು ಕೂಡ ಹೆಸರಿದೆಯಾ, ನಿಮ್ಮನ್ನು ಕೂಡ ತೆಗೆದುಹಾಕಿದಾರಾ ಇಲ್ವಾ? ಸೊ ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳ್ಕೊಬೇಕಂದ್ರೆ ಸೊ ನೀವೇನ್ ಮಾಡ್ಬೇಕು, ಕಂಪ್ಲೀಟ್ ಆಗಿ ವಾಚ್ ಮಾಡ್ಬೇಕಾಗತ್ತೆ. ಏನಾದ್ರೂ ತೆಗೆದುಹಾಕಿದ್ರೆ ಗೃಹಲಕ್ಷ್ಮಿನೂ ಬರಲ್ಲ, ಗೃಹ ಜ್ಯೋತಿನೂ ಬರಲ್ಲ, ಅನ್ನ ಭಾಗ್ಯನೂ ಕೊಡಲ್ಲ, ಅದರಲ್ಲಿ ಅನ್ನ ಭಾಗ್ಯದ ಅಕ್ಕಿನೂ ಕೂಡ ಸಿಗಲ್ಲ ವೀಕ್ಷಕರೇ. ಸೊ ಇದಕ್ಕಾಗಿ ತುಂಬಾನೇ ಇಂಪಾರ್ಟೆಂಟ್ ಮಾಹಿತಿ ಆಗಿರುತ್ತೆ. ಸೊ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಸೊ ವಾಚ್ ಮಾಡೋದ್ರ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ನಮ್ಮ ಶ್ರಮಕ್ಕೆ ಒಂದು ಬಟನ್ ಒತ್ತಿದ್ರೆ ಸಬ್ಸ್ಕ್ರೈಬ್ ಆಗುತ್ತೆ ಕಣ್ರಿ, ಟನ್ ಅಂತ ಒಂದು ಬಟನ್ ಒತ್ಬಿಡಿ. ಸೊ ಈಗ ಡೈರೆಕ್ಟ್ ಆಗಿ ಪಾಯಿಂಟ್ಗೆ ಬಂದ್ಬಿಡೋಣ. ಏನೇನಿದೆ ಮಾಹಿತಿ ಅನ್ನೋದನ್ನ ನಾನು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಒಂದೊಂದಾಗಿ ಕ್ಲಿಯರ್ ಆಗಿ ತಿಳಿತಾ ಹೋಗಿ. ಇಲ್ಲಿ ನೋಡಿ, ಈಗಾಗಲೇ 1,78,000 ಫಲಾನುಭವಿಗಳನ್ನ ತೆಗೆದುಹಾಕಿರುವಂತದ್ದು ಗೃಹಲಕ್ಷ್ಮಿ ಯೋಜನೆ. ಓಕೆನಾ? ಸೊ ಇದರಲ್ಲಿ ಯಾರ್ಯಾರ್ದು ಹೆಸರಿದೆ, ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಳೋದು, ಮತ್ತೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಿಂದ ಯಾಕೆ ತೆಗೆದುಹಾಕ್ತಾ ಇದ್ದಾರೆ, ಇದನ್ನ ಹೊಸ ಹೊಸ ರೂಲ್ಸ್ಗಳನ್ನು ಬಂದಿರುವಂತದ್ದು. ಸೊ ಆ ಒಂದು ರೂಲ್ಸ್ಗಳನ್ನ ಮುಂದಿಟ್ಕೊಂಡೇ ಈ ಒಂದು ಜನರನ್ನ ಫಲಾನುಭವಿಗಳನ್ನ ತೆಗೆದುಹಾಕ್ತಾ ಇರುವಂತದ್ದು. ಇಲ್ಲಿ ಸಾಕಷ್ಟು ಜನ ಏನು ಮುಖ್ಯವಾಗಿ ಒಂದೇದು ನಿಮ್ಗೆ ಆಪ್ಷನ್ ಪಾಯಿಂಟ್ ಹೇಳ್ಬೇಕಂದ್ರೆ, ಫೇಕ್ ಡಾಕ್ಯುಮೆಂಟ್ಸ್ಗಳನ್ನ ಇಟ್ಕೊಂಡು ಸಾಕಷ್ಟು ಜನ BPL ರೇಷನ್ ಕಾರ್ಡ್ಗಳನ್ನು ಹೊಂದಿರುವಂತದ್ದು. ಸೊ ಆ ಒಂದು BPL ರೇಷನ್ ಕಾರ್ಡ್ಗಳನ್ನ ಇಟ್ಕೊಂಡೆ ಸೊ ಈ ಒಂದು ಯೋಜನೆಗಳ ಫಲಾನುಭವಿಗಳಾಗಿ ಒಂದು ಅಮೌಂಟ್ ಅನ್ನ ಪಡಿತಾ ಇರುವಂತದ್ದು. ಸೊ ಅಂತಹವರ ಒಂದು ರೇಷನ್ ಕಾರ್ಡ್ಗಳನ್ನ ಡೆಡ್ ಮಾಡ್ತಾ ಇರುವಂತದ್ದು. ಈಗಾಗಲೇ ನಿನ್ನೆನೆ ಸಿದ್ದರಾಮಯ್ಯನವರು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಸಭೆಯಲ್ಲಿ ಖಡಕ್ ಆಗಿರುವಂತಹ ನಿರ್ಧಾರವನ್ನ ತೆಗೆದುಕೊಂಡಿರುವಂತದ್ದು. ಈಗಾಗಲೇ ಎಷ್ಟು ಅಂದ್ರೆ 3,41,000 ಫಲಾನುಭವಿಗಳ BPL ರೇಷನ್ ಕಾರ್ಡ್ಗಳನ್ನ ಡೆಡ್ ಮಾಡಲಾಗಿದೆ. ಎಷ್ಟು? 3,41,000 ಫಲಾನುಭವಿಗಳನ್ನ BPL ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡಿದ್ದಾರೆ. ಸೊ ಆದ್ರೆ ಯಾರ್ಯಾರ್ದು ರದ್ದು ಮಾಡಿದ್ದಾರೆ ನೋಡಿ ನಮ್ಮ ಕರ್ನಾಟಕದಲ್ಲಿ, ಅವ್ರದ್ದು ಎಲ್ಲರದು ಕೂಡ ಏನೂ ಕೂಡ ಸೌಲಭ್ಯಗಳು ಸಿಗಲ್ಲ ವೀಕ್ಷಕರ. ಸೊ ಆ ರೀತಿ ಡೆಡ್ ಮಾಡಿರುವಂತದ್ದು. ಸೊ ಅದರಲ್ಲಿ ನೀವು ಕೂಡ ಸಿಕ್ಕಾಕೋಬೇಡಿ. ಸೊ ಯಾವ ರೀತಿಯಾಗಿರುವಂತಹ ಒಂದು ಫಲಾನುಭವಿಗಳ ರದ್ದನ್ನ ಮಾಡ್ತಾ ಇರುವಂತ ಅಂದ್ರೆ GST ಮತ್ತೆ ಟ್ಯಾಕ್ಸ್ ಪೇ ಮಾಡ್ತಾ ಇದಾರಲ್ಲ. ಸೊ GST ಮತ್ತೆ ಟ್ಯಾಕ್ಸ್ಗೆ ಮಾಡ್ತಾ ಇರುವಂತದ್ದು. ಸೊ ಅಂತವರು ಕೂಡ ಅರ್ಜಿಯನ್ನ ಸಲ್ಲಿಸಿದಾರಂತೆ. ಮತ್ತೆ ಅದ್ರ ಜೊತೆಗೇನೆ ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ಮಾಡಿಸ್ತಾ ಇದಾರಂತೆ. ಸಾಕಷ್ಟು ಜನ ಈಗಾಗಲೇ BPL ರೇಷನ್ ಕಾರ್ಡ್ಗಳನ್ನ ಮಾಡಿಸ್ತಾ ಇದ್ದಾರೆ. ಈಗಾಗಲೇ ನೀವು ನೋಡ್ಕೋಬಹುದು, BPL ರೇಷನ್ ಕಾರ್ಡ್ಗಳಿಗೆ ಅರ್ಜಿಯನ್ನೇ ಬಿಟ್ಟಿಲ್ಲ. ಮೊನ್ನೆ 2 ದಿನ ಬಿಟ್ಟಿರು, ಅದ್ರ ಬಳಿಕ ಇನ್ನೂ ಕೂಡ ಬಿಟ್ಟಿಲ್ಲ. ಹಿಂದೆನೂ ಕೂಡ 1.5 ವರ್ಷ ಆಯ್ತು, 1.5 ವರ್ಷ ಆಯ್ತು ಬಿಟ್ಟಿದ್ದಿಲ್ಲ. ಸೊ ಆದ್ರೂ ಸಹಿತ ಸರ್ಕಾರಕ್ಕೆ ಮಾಹಿತಿ ಹೋಗ್ತಾ ಇತ್ತು, BPL ರೇಷನ್ ಕಾರ್ಡ್ಗಳು ಹೆಚ್ಚಾಗ್ತಾ ಇದಾವೆ. ಪ್ರತಿನಿತ್ಯವೂ ಕೂಡ ಹೆಚ್ಚಾಗ್ತಾ ಇರುವಂತದ್ದು BPL ರೇಷನ್ ಕಾರ್ಡ್ಗಳು. ನಮ್ಮ ಒಂದು ರಾಜ್ಯದಲ್ಲಿನೇ ಎಷ್ಟು ರೇಷನ್ ಕಾರ್ಡ್ಗಳಿದಾವ ಅಂದ್ರೆ BPL ರೇಷನ್ ಕಾರ್ಡು 1,27,00,000 1,27,00,000 ಒಂದು BPL ರೇಷನ್ ಕಾರ್ಡ್ಗಾರರು ಇದ್ದಾರೆ. ಸೊ ಅವರೆಲ್ಲರಿಗೂ ಕೂಡ ಈಗ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಹೋಗ್ಬೇಕಾಗಿದೆ. ಸೊ ಅದರಲ್ಲಿ ಸಾಕಷ್ಟು ಜನ ಫೇಕ್ ಡಾಕ್ಯುಮೆಂಟ್ಸ್ ಗಳಿಂದನೂ ಅರ್ಜಿಯನ್ನ ಸಲ್ಲಿಸಬಹುದು. ಮತ್ತೆ ಜಾಬ್ಸ್ ಇರ್ತವೆ, ಗೌರ್ಮೆಂಟ್ ಜಾಬ್ಸ್, ಕೇಂದ್ರ ಸರ್ಕಾರದಲ್ಲಿ ಜಾಬ್ ಇರಲಿ ಅಥವಾ ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿನೇ ಜಾಬ್ ಇರಲಿ. ಸೊ ಎಲ್ಲಿ ಜಾಬ್ ಇದ್ರೆ ಸಹಿತ ಗೌರ್ಮೆಂಟ್ ಜಾಬ್ ಇದ್ರೆ ಸಾಕು, ಅವ್ರದ್ದು BPL ರೇಷನ್ ಕಾರ್ಡ್ಗಳನ್ನ ತೆಗೆದಾಕ್ತಾ ಇದ್ದಾರೆ, ಡೆಡ್ ಮಾಡ್ತಾ ಇರುವಂತದ್ದು. ಸೊ ಅವ್ರಿಗೆ ಯಾವುದೇ ರೀತಿಯಾದಂತಹ ಸೌಲಭ್ಯ ಹೋಗ್ಬಾರ್ದಂತಾನೆ ಈ ಒಂದು ರೇಷನ್ ಕಾರ್ಡ್ಗಳನ್ನ ಡೆಡ್ ಮಾಡ್ತಾ ಇರುವಂತದ್ದು ಕಣ್ರಿ. ಅವ್ರಿಗೆ ಪೆನ್ಷನ್ ಇರುತ್ತೆ, ಇದನ್ನ ನೌಕರಿ ಆದ್ಮೇಲೆ ವಯಸ್ಸಾದ್ಮೇಲೆ ಕೂಡ ಪೆನ್ಷನ್ ಇರುತ್ತೆ, ಪೇಮೆಂಟ್ ಕೂಡ ಹೆಚ್ಚಾಗಿರುತ್ತೆ. ಆದ್ರೂ ಸಹಿತ BPL ರೇಷನ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡೇ ಇದೆ. ಆದ್ರೆ ಸಿಗ್ಬೇಕಾಗಿರೋರ್ಗೆ ಸಿಗ್ಬೇಕಲ್ವಾ? ಸೊ ಈಗ ಬಡವರು ಇರ್ತಾರೆ ತುಂಬಾ, ಅವ್ರದ್ದು ಹೊಟ್ಟೆ ಮೇಲೆ ಹೊಡೆದಂಗೆ ಆಗತ್ತೆ ಅಲ್ವಾ? ಸೊ ಅವರ ಹಣನೇ ತಾವು ತಗೊಂಡಂಗೆ ಆಗತ್ತೆ. ಈ ಕಡೆಗೆ ಜಾಬ್ ಕೂಡ, ನೌಕರಿ ಕೂಡ ಇರತ್ತೆ. ಸೊ ಅಂಥವ್ರನ್ನ ಏನ್ ಮಾಡ್ಬೇಕು ಹೇಳಿ? ಸೊ ಅದಕ್ಕೋಸ್ಕರ ಸರ್ಕಾರ ಎಚ್ಚರ ಆಗಿ ಈ ಒಂದು ರೇಷನ್ ಕಾರ್ಡ್ಗಳನ್ನ ಡೆಡ್ ಮಾಡ್ತಾ ಇರುವಂತದ್ದು. ಡೈರೆಕ್ಟ್ ಆಗಿ ಅವ್ರಿಗೆ ಯಾವುದೇ ರೀತಿಯಾದಂತಹ ಹಣನೇ ಹಾಕ್ತಾ ಇಲ್ಲ. ಸಾಕಷ್ಟು ಹೊಸ ಹೊಸ ರೂಲ್ಸ್ ಗಳನ್ನ ಇದಕ್ಕೋಸ್ಕರನೇ ತಂದಿರುವಂತದ್ದು. ಸೊ ನಿಮ್ದೇನಾದ್ರೂ BPL ರೇಷನ್ ಕಾರ್ಡ್ಗಳು ಇದ್ರೆ, ನೀವೇನಾದ್ರೂ ಫೇಕ್ ಡಾಕ್ಯುಮೆಂಟ್ಸ್ ಗಳಿಂದ ಮಾಡಿಸಿದ್ದೆ ಆದ್ರೆ ನಿಮ್ಮನ್ನ ಕೂಡ ಡೆಡ್ ಮಾಡ್ತಾರೆ, ರದ್ದು ಮಾಡ್ತಾರೆ. ಅಥವಾ ನೀವು ಬಡತನ ರೇಖೆಗಳಿಗಿಂತ ಕೆಳಗಡೆ ಇದ್ರೆ, ನಿಮ್ದು ಒರಿಜಿನಲ್ ಡಾಕ್ಯುಮೆಂಟ್ಸ್ ಗಳಿದ್ರೆ ನೀವೇನ್ ಭಯ ಪಡಬೇಕಾಗಿರುವಂತಹ ಅಗತ್ಯವಿಲ್ಲ. ಸೊ ಇಲ್ಲಿ GST ಟ್ಯಾಕ್ಸ್ ಪೇ ಅಂತೂ ಸಾಕಷ್ಟು ಜನ ಮಾಡ್ತಾ ಇದಾರಂತೆ. ಸೊ ಅವರು ಕೂಡ ಈಗಾಗಲೇ ಅರ್ಜಿಯನ್ನ ಸಲ್ಲಿಸಿ ಹಣವನ್ನ ಪಡಿತಾ ಇದ್ದಾರೆ. ಇಲ್ಲಿ ಮಹಾಲಕ್ಷ್ಮಿ ಯೋಜನೆ ಮುಖ್ಯವಾಗಿರುವಂತದ್ದು. ಈಗಾಗಲೇ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನಿಮ್ಗೆ. ಮಹಾಲಕ್ಷ್ಮಿ ಯೋಜನೆ ಬರುತ್ತೆ, ಇನ್ನೇನು ಕಾಂಗ್ರೆಸ್ ಸರ್ಕಾರ ಬಂದ್ರೆ 1 ಲಕ್ಷ ರೂಪಾಯಿ ಸಿಗತ್ತೆ ಅಂತ ಸಾಕಷ್ಟು ಜನ BPL ರೇಷನ್ ಕಾರ್ಡ್ಗಳನ್ನ, ಸಾಕಷ್ಟು ಜನ ಅಲ್ಲ, ಸಾವಿರಾರು ಗಟ್ಟಲೆ BPL ರೇಷನ್ ಕಾರ್ಡ್ಗಳನ್ನ ಮಾಡಿಸಿರುವಂತದ್ದು ಕಣ್ರಿ. ಸೊ ಪರಿಚಯ ಇರ್ತಾರೆ, ಎಲ್ಲಾದ್ರೂ ತಹಸೀಲ್ದಾರ್
ತಹಸೀಲ್ದಾರ್ ಆಫೀಸ್ಗಳಲ್ಲಿ ಸೊ ಅಲ್ಲಿ ಇಲ್ಲಿ ಪರಿಚಯ ಇರ್ತಾರೆ ಅಥವಾ MLA ಪರಿಚಯ ಇರ್ತಾನೆ ಅವ್ರವ್ರ ತಾಲೂಕುಗಳಲ್ಲಿ. ಸೊ ಅಂಥವರ ಒಂದು ವಹಿವಾಟುಗಳಿಂದ ಆರಾಮಾಗಿ BPL ರೇಷನ್ ಕಾರ್ಡ್ಗಳು ರೆಡಿ ಆಗಿ ಹೊರ ಬರ್ತವೆ. ಸೊ ಅಂಥವರು ಕೂಡ ಈಗ ಸೌಲಭ್ಯಗಳನ್ನು ಪಡಿತಾ ಇದ್ರೆ 1 ಲಕ್ಷ ರೂಪಾಯಿ ಸಿಗುತ್ತೆ ಅಂದ್ರೆ ಯಾರು ಬೇಕಾದರೂ ಕೂಡ BPL ರೇಷನ್ ಕಾರ್ಡ್ಗಳನ್ನ ಮಾಡಿಸ್ತಾರೆ. ಸೊ ಫ್ರೀಯಾಗಿ ಸಿಗ್ತಾ ಇದೆ ಅಂದ್ರೆ ಯಾರು ಕೂಡ ಬಿಡಲ್ಲ ಕಣ್ರಿ. ಸೊ ಅವ್ರ ಹತ್ರ 1 ಕೋಟಿ ರೂಪಾಯಿ ಇದ್ರೂ ಸಹಿತ ಮತ್ತೆ ಆ 1 ಲಕ್ಷ ರೂಪಾಯಿನೂ ನನಗೆ ಬೇಕಂತಾನೆ ಆ ಒಂದು ಡಾಕ್ಯುಮೆಂಟ್ಸ್ಗಳನ್ನ ಮಾಡಿಸ್ತಾರೆ. 100% ಮಾಡಿಸಿದ್ದಾರೆ. ಸೊ ಅದಕ್ಕೋಸ್ಕರ ಈ ಒಂದು ರೇಷನ್ ಕಾರ್ಡ್ಗಳನ್ನ ರೆಡಿ ಮಾಡ್ತಾ ಇರುವಂಥದ್ದು, ರಿವೆರಿಫಿಕೇಶನ್ ಮಾಡ್ತಾ ಇರುವಂಥದ್ದು. ಸೊ ಓಕೆನಾ, ಇಲ್ಲಿ 100% ಒರಿಜಿನಲ್ ಡಾಕ್ಯುಮೆಂಟ್ಸ್ ಹೊಂದಿರುವಂಥವರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಅಂತ ಹೇಳ್ತಾರೆ, ಅನ್ನಭಾಗ್ಯ ಯೋಜನೆ ಅಂತ ಹೇಳಿದ್ದಾರೆ. ಈಗಾಗಲೇ ಏಪ್ರಿಲ್ ತಿಂಗಳ ಅಮೌಂಟ್ ಬಂದಿದೆ ಅನ್ನಭಾಗ್ಯ ಯೋಜನೆ ಕಡೆ ಬರುತ್ತಾದ್ರೆ, ಇನ್ನು ಮೇ ತಿಂಗಳದು ಮತ್ತೆ ಜೂನ್ ತಿಂಗಳದು ಬರೋದಿದೆ. ಸೊ ಅದನ್ನ ಪೆಂಡಿಂಗ್ ಇಟ್ಟಿರುವಂಥದ್ದು. ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಸ್ಟಾರ್ಟ್ ಆಗಿದೆ. 11ನೇ ಕಂತಿನ 15ನೇ ತಾರೀಕು ಆದ್ಮೇಲೆ, ಜುಲೈ 15ನೇ ತಾರೀಕು ಆದ್ಮೇಲೆ 12ನೇ ಕಂತಿನ ಹಣ ಕೂಡ ಬರುತ್ತೆ. ಸೊ ಇದ್ರ ಬಗ್ಗೆ ಇದಿಷ್ಟು ಅಪ್ಡೇಟ್ ಬಂದಿತ್ತು, ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಕಂಪ್ಲೀಟ್ ಆಗಿ ವಿಡಿಯೋ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಸೊ ಅಲ್ಲಿ ತನಕ ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.